There's a beautiful verse in James chapter 2. ಯಾಕೋಬ 2ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ. It's a beautiful verse. ಬಹಳ ಅಂದವಾದ ವಾಕ್ಯ. Verse 13. 13ನೇ ವಚನ. It says God's judgment will be merciless to those who have shown no mercy to other people. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. That means if you are not merciful to other people, God will show no mercy to you. ನೀವು ಬೇರೆಯವರಿಗೆ ಕರುಣೆ ತೋರಿಸಿಲ್ಲ ಅಂದ್ರೆ ದೇವರು ನಿಮಗೆ ಕರುಣೆ ತೋರಿಸೋದಿಲ್ಲ. And it says mercy must triumph over judgment. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. What is the meaning of that? ಅದರ ಅರ್ಥ ಏನು? When God decides this child of mine has done something wrong. ದೇವರು ತೀರ್ಮಾನಿಸ್ತಾರೆ, ಈ ಒಂದು ನನ್ನ ಮಗನು ಹೀಗೆ ಮಾಡಿದ್ದಾನೆ. Shall I judge him? ಆತನನ್ನ ನ್ಯಾಯ ತೀರ್ಮಾನ ಮಾಡಲ್ಲ, be merciful to him. ಕರುಣೆ ತೋರಿಸಲ್ಲ. God says, I'll be merciful to him. ದೇವರು ಹೇಳ್ತಾರೆ, ನಾನು ಕರುಣೆನೇ ತೋರಿಸ್ತೇನೆ, I'll forgive him. ಆತನನ್ನ ಕ್ಷಮಿಸ್ತೇನೆ. Now one day you are dealing with another person. ನೀವು ಒಂದು ದಿವಸ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನೀವು who has done something wrong to you. ನಿಮಗೆ ತಪ್ಪು ಮಾಡಿದವರ ಮೇಲೆ ತೀರ್ಮಾನ ಮಾಡ್ತಾ ಇದ್ದೀರಾ. Two thoughts coming in your mind. ನಿಮ್ಮ ಮನಸ್ಸಿನಲ್ಲಿ ಎರಡು ಯೋಚನೆಗಳು ಬರ್ತಾ ಇದೆ. Shall I be hard and judge that person or shall I be merciful to that person? ಕಠಿಣವಾಗಿ ನ್ಯಾಯ ತೀರ್ಮಾನ ಮಾಡಲಾ ಅಥವಾ ಕರುಣೆ ತೋರಿಸಲಾ ಅಂತ. And it's like a balance, a weighing balance, judgment and mercy. ಅದು ತೂಕದ ತಕ್ಕಡಿಯಾಗಿ. It says mercy must win. ಅದು ಹೇಳುತ್ತೆ ವಚನ, ಕರುಣೆ ಗೆಲ್ಲಬೇಕು, ನ್ಯಾಯ ತೀರ್ಮಾನವಲ್ಲ. Mercy must win in that battle in your mind. ಆ ಒಂದು ಹೋರಾಟದಲ್ಲಿ ಕರುಣೆನೇ ಗೆಲ್ಲಬೇಕು. Mercy must get the victory, it says here. ನಿಮ್ಮ ಮನಸ್ಸಿನಲ್ಲಿ ಕರುಣೆನೇ ಗೆಲ್ಲಬೇಕು. I will be merciful to that person just as God has been merciful to me. ಈ ವ್ಯಕ್ತಿ ನನಗೆ ನೋವು ಮಾಡಿದಂಥ ವ್ಯಕ್ತಿಗೆ ನಾನು ಕರುಣೆ ತೋರಿಸ್ತೀನಿ, ದೇವರು ಹೇಗೆ ನನಗೆ ಕರುಣೆ ತೋರಿಸಿದಾರೋ ಹಾಗೆ. So it's a wonderful thing to know Jesus' forgiveness. ಇದು ಯೇಸು ಕ್ರಿಸ್ತನ ಒಂದು ಕ್ಷಮೆಯನ್ನು ಅನುಭವಿಸೋದು ಬಹಳ ಅದ್ಭುತವಾಗಿದೆ. That is why in the Lord's prayer, ಅದರಿಂದ ಕರ್ತನ ಪ್ರಾರ್ಥನೆಯಲ್ಲಿ the Lord taught us to pray. ಕರ್ತನು ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ಕೊಟ್ರು. Heavenly Father, ಪರಲೋಕ ತಂದೆಯೇ, forgive me just like I have forgiven others. ನಾನು ಹೇಗೆ ಇತರರನ್ನ ಕ್ಷಮಿಸ್ತೀನೋ ಹಾಗೆ ನನ್ನನ್ನು ಕ್ಷಮಿಸು ದೇವರೇ. If you haven't forgiven others, ನೀವು ಬೇರೆಯವರನ್ನ ಕ್ಷಮಿಸಿಲ್ಲ ಅಂದ್ರೆ, you're actually praying that God should not forgive you. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಏನಂತ ಅಂದ್ರೆ, ನನ್ನನ್ನ ಕ್ಷಮಿಸಬೇಡ ದೇವರೇ ಅಂತ. Supposing I say, Lord, please forgive me exactly like I forgave my wife. ನೀವು ಪ್ರಾರ್ಥನೆ ಮಾಡ್ತೀರಾ, ನನ್ನ ಹೆಂಡತಿನ ಕ್ಷಮಿಸಿದಾಗೆ ನನ್ನನ್ನು ಕ್ಷಮಿಸು ಸ್ವಾಮಿ. But you haven't forgiven your wife. ನಿಮ್ಮ ಹೆಂಡತಿನ ನೀವು ಕ್ಷಮಿಸಿಲ್ಲ. Then you're telling God, don't forgive me. ದೇವರಿಗೆ ಹೇಳ್ತಾ ಇದ್ರೆ ನೀವು ನನ್ನನ್ನು ಕ್ಷಮಿಸಬೇಡ ಅಂತ. Or supposing you say you haven't forgiven your brother who cheated you. ನಿನಗೆ ಮೋಸ ಮಾಡಿದ ಒಬ್ಬ ಸಹೋದರನ್ನ ನೀವು ಕ್ಷಮಿಸಿಲ್ಲ. Or your father or mother who treated you badly. ತಂದೆ ತಾಯಿ ಯಾರೋ ನಿಮ್ಮನ್ನ ಕೆಟ್ಟದಾಗಿ ನೋಡ್ಕೊಂಡವರು. Just can't forgive the way your parents treated you. ನಿಮ್ಮ ತಂದೆ ತಾಯಿ ನೋಡ್ಕೊಂಡಿದ್ದ ರೀತಿನ ನೀವು ಕ್ಷಮಿಸೋದಿಲ್ಲ. And you're saying, God, please forgive me the way I forgave my parents. ನೀವು ಹೇಳ್ತಾ ಇದ್ದೀರಾ, ದೇವರೇ ನನ್ನನ್ನು ಕ್ಷಮಿಸು, ನಾನು ನಮ್ಮ ತಂದೆ ತಾಯಿಗಳನ್ನ ಕ್ಷಮಿಸಿದ ಹಾಗೆ. I haven't forgiven them, so don't forgive me. ಅವರನ್ನ ಕ್ಷಮಿಸಿಲ್ಲ ನಾನು, ನೀನು ನನ್ನನ್ನು ಕ್ಷಮಿಸಬೇಡ. Do you know what you're praying actually? ನೀವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ. Forgive me in exactly the same way I have forgiven others. ನನ್ನನ್ನು ಯಾವ ರೀತಿಯಲ್ಲಿ ನಾನು ಇತರರನ್ನ ಕ್ಷಮಿಸ್ತೀನಿ ಹಾಗೆ ನನ್ನನ್ನು ಕ್ಷಮಿಸು. Do you want forgiveness from God? ನೀವು ದೇವರಿಂದ ಕ್ಷಮೆ ಪಡಿಬೇಕಾ? Forgive everybody. ಎಲ್ಲರನ್ನು ಕ್ಷಮಿಸಿ. Have you all forgiven everybody? ಎಲ್ಲರನ್ನು ಕ್ಷಮಿಸಿದ್ರ ನೀವು? I want to tell you something seriously. ಒಂದು ಗಂಭೀರವಾದ ವಿಷಯ ಹೇಳಕ್ಕೆ. It doesn't take long to forgive people. ಜನಗಳನ್ನ ಕ್ಷಮಿಸೋದು ಬಹಳ ದೊಡ್ಡ ವಿಷಯ ಅಲ್ಲ. You can bow down before God and say, Lord, in your presence I forgive this person. ದೇವರ ಮುಂದೆ ತಲೆಬಾಗಿ ನಿನ್ನ ಪ್ರಸ್ತುತತೆಯಲ್ಲಿ ಸ್ವಾಮಿ ಈತನನ್ನು ಕ್ಷಮಿಸ್ತೀನಿ, ಈತನನ್ನು ಕ್ಷಮಿಸ್ತೀನಿ, and I forgive this person, ಈತನನ್ನು ಕೂಡ ಕ್ಷಮಿಸ್ತೀನಿ. all the people who have harmed me, ಎಲ್ಲರೂ ನನ್ನನ್ನು ನೋಯಿಸಿದವರು, name them, I forgive them. ಅವರ ಹೆಸರು ಹೇಳಿ ಆತನನ್ನು ಕ್ಷಮಿಸ್ತೀನಿ ಅಂತ ಹೇಳಿ. Finished. ಮುಗಿದೋಯ್ತು. You can get up from your chair. ನಿಮ್ಮ ಚೇರಿಂದ ಎದ್ದುಕೊಳ್ಬಹುದು, ಕುರ್ಚಿಯಿಂದ. I have forgiven everybody in the world. ಎಲ್ಲರನ್ನು ಕ್ಷಮಿಸಿಬಿಟ್ಟಿದ್ದೀನಿ ಈ ಲೋಕದಲ್ಲಿ. God will forgive you immensely. ದೇವರು ನಿಮ್ಮನ್ನು ಅತಿಯಾಗಿ ಕ್ಷಮಿಸ್ತಾನೆ. You know, some of you are living here and sitting here under deception. ನೀವು ಕೆಲವರು ಒಂದು ವಂಚನೆಯ ಅಡಿಯಲ್ಲಿ ಕುಳಿತುಕೊಂಡಿದ್ದೀರಾ. You think
God has forgiven you. ನೀವು ಅನ್ಕೊಂತೀರಾ ದೇವ್ರು ಕ್ಷಮಿಸಿದ್ದಾರೆ ಅಂತ. I want to tell you in Jesus' name, God has not forgiven you. ಯೇಸುವಿನ ಹೆಸರಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೇವರು ನಿಮ್ಮನ್ನ ಕ್ಷಮಿಸಿಲ್ಲ. Because there is somebody you have not forgiven. ಯಾಕೆಂದ್ರೆ ನೀವು ಕೆಲವರನ್ನ ಕ್ಷಮಿಸಿಲ್ಲ. And God will never forgive you. ದೇವರು ಯಾವತ್ತೂ ಕ್ಷಮಿಸೋದಿಲ್ಲ. You will never go into God's presence if you don't forgive somebody. ನೀವು ಯಾರೇ ಒಬ್ಬರನ್ನ ಕ್ಷಮಿಸಿಲ್ಲ ಅಂದ್ರೆ ದೇವರ ಸಮ್ಮುಖಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. Before you get up from that chair today, ಇವತ್ತು ನೀವು ಆ ಕುರ್ಚಿಯಿಂದ ಏಳೋದಕ್ಕೆ ಮೊದಲು bow your head and say, Lord, I forgive this person, this person, this person. Finish with it before you get up. ನಿಮ್ಮ ತಲೆಯನ್ನು ದೇವರ ಮುಂದೆ ತಗ್ಗಿಸಿ ಈ ವ್ಯಕ್ತಿನ ಕ್ಷಮಿಸ್ತೀನಿ ಅಂತ ಹೇಳಿ. After that, if the devil reminds you that person, that person, that person, ಅದರ ನಂತರ ಸೈತಾನ ನಿಮಗೆ ಆ ವ್ಯಕ್ತಿ ಅಂತ ನೆನೆಸಿದ್ರೆ, get away Satan, I have forgiven them. ನೀವು ಸೈತಾನಿಗೆ ಹೇಳಿ ನಾನು ಎಲ್ಲರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. The devil will remind you. ಸೈತಾನ ನೆನಪಿಸ್ತಾ ಇರ್ತಾನೆ. But you can tell the devil, I have forgiven them. You can't trouble me anymore. ಸೈತಾನ್ಗೆ ಹೇಳ್ಬೋದು ನೀವು ನಾನು ಕ್ಷಮಿಸಿದ್ದೀನಿ ದೇವರು. So don't live under a deception that God has forgiven you when you have not forgiven somebody. ಈ ವಂಚನೆಯಾಡಿ ಜೀವಿಸಬೇಡಿ ನೀವು, ನಾನು ದೇವರಿಗೆ ಕೇಳಿದ್ದೀನಿ ಅದಕ್ಕೆ ಕ್ಷಮಿಸಿಬಿಟ್ಟಿದ್ದಾರೆ. I've heard some Christians say like this. ಕೆಲವು ಕ್ರೈಸ್ತರು ಹೀಗೆ ಹೇಳೋದನ್ನ ನಾನು ಕೇಳಿದ್ದೀನಿ. I can never forgive that person for what he did. ಈ ಮನುಷ್ಯ ಅವನು ಮಾಡಿದ್ದಕ್ಕೆ ನಾನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನ. Then I tell that person, ಆತನಿಗೆ ನಾನು ಹೇಳ್ತೀನಿ, as a servant of God, I want to tell you, ನಾನು ದೇವರ ಸೇವಕನಾಗಿ ಹೇಳಲಿಕ್ಕೆ God will never forgive you for what you did. ನೀನು ಏನು ಮಾಡಿದೀಯಾ ಅದಕ್ಕೆ ದೇವರು ಕ್ಷಮಿಸೋದೇ ಇಲ್ಲ. Let's pray. ಪ್ರಾರ್ಥಿಸೋಣ. Dear brothers, let's bow our sisters, let's bow our head. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುಂದೆ ನಾವು ತಲೆ ಬಾಗೋಣ and say, Lord, ಕರ್ತನೇ ಅಂತ ಹೇಳೋಣ. Father in heaven, ಪರಲೋಕದಲ್ಲಿರುವ ನಮ್ಮ ತಂದೆ, there are a few people I have not forgiven. ಕೆಲವು ಜನಗಳಿದ್ದಾರೆ, ಅವರನ್ನು ನಾನು ಕ್ಷಮಿಸಿಲ್ಲ ಸ್ವಾಮಿ. But right now, ಈ ಕ್ಷಣದಲ್ಲಿ in Jesus' name, ಯೇಸುವಿನ ಹೆಸರಲ್ಲಿ I forgive them. ಅವರನ್ನು ಕ್ಷಮಿಸ್ತೇನೆ ಸ್ವಾಮಿ. For all that they have done against me, ನನ್ನ ವಿರುದ್ಧವಾಗಿ ಅವರು ಮಾಡಿದಂಥದ್ದೆಲ್ಲವನ್ನು I forgive my wife. ನನ್ನ ಹೆಂಡತಿಯನ್ನು ಕ್ಷಮಿಸ್ತೇನೆ. I forgive my husband. ನನ್ನ ಗಂಡನನ್ನು ಕ್ಷಮಿಸ್ತೇನೆ. I forgive my parents. ನನ್ನ ತಂದೆ ತಾಯಿಯನ್ನು ಕ್ಷಮಿಸ್ತೇನೆ. I forgive my relatives. ನನ್ನ ಸಂಬಂಧಿಕರನ್ನು ಕ್ಷಮಿಸ್ತೇನೆ. For all the ways they have hurt me, cheated me. ಎಲ್ಲ ಥರದಲ್ಲಿ ನನ್ನನ್ನು ಮೋಸಗೊಳಿಸಿದ್ರಿಂದ, ನನ್ನನ್ನು ನೋಯಿಸಿದ್ರಿಂದ. I forgive my boss, my landlord and everybody who has harmed me. ನನ್ನ ಮನೆ ಕೆಲಸದಲ್ಲಿ ಯಜಮಾನನಾಗಿರೋ ನಮ್ಮ ಮನೆ ಯಜಮಾನನಾಗಿರ್ಬೋದು, ಯಾರೇ ಆಗಿದ್ರೆ ಕ್ಷಮಿಸ್ತೇನೆ. I forgive the people in the church who have spoken evil stories about me. ಸಭೆಯಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋ ಬಗ್ಗೆನೂ ನಾನು ಕ್ಷಮಿಸ್ತೀನಿ ಸ್ವಾಮಿ. I forgive everyone, Lord. ಎಲ್ಲರನ್ನು ಕ್ಷಮಿಸ್ಬಿಡ್ತೀನಿ. All the people in the world whom I had against anything till today. ಲೋಕದಲ್ಲಿ ಇರುವಂತವರೆಲ್ಲ ಯಾರ ವಿರುದ್ಧವಾಗಿ ನನ್ನ ಮನಸ್ಸಿನಲ್ಲಿ ಅವರನ್ನೆಲ್ಲ ಕ್ಷಮಿಸ್ಬಿಡ್ತೀನಿ. ನಮ್ಮ ನೆರೆಯವರು, everyone, I forgive them. ಎಲ್ಲರನ್ನು ಕ್ಷಮಿಸ್ತೀನಿ ಸ್ವಾಮಿ. Because you have forgiven me so much. ಯಾಕಂದ್ರೆ ನೀನು ನನ್ನನ್ನು ಬಹಳವಾಗಿ ಕ್ಷಮಿಸಿದ್ದೀಯ. Cleanse my dirty heart today. ನನ್ನ ಕೆಟ್ಟ ಹೃದಯವನ್ನು ತೊಳಿ ಸ್ವಾಮಿ. And give me the joy of the Lord in my heart. ಆ ಕರ್ತನ ಒಂದು ಸಂತೋಷವನ್ನು ನನಗೆ ಕೊಡು ಸ್ವಾಮಿ. That I can sleep peacefully tonight. ನಾನು ಇಂದು ರಾತ್ರಿ ಸಮಾಧಾನವಾಗಿ ವಿಶ್ರಾಂತಿಯಾಗಿ ನಿದ್ರೆ ಮಾಡೋ ಹಾಗೆ. Thank you, Lord Jesus. ಕರ್ತನಾದ ಯೇಸುವೇ ನಿನಗೆ ಸ್ತೋತ್ರ. Thank you for forgiving me. ನನ್ನನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. Thank you for telling me that you will never remember my sins anymore. ನನ್ನ ಪಾಪವನ್ನು ಎಂದೂ ನೆನೆಸೋದಿಲ್ಲ ಅಂತ ಹೇಳಿದ್ದಕ್ಕೆ ನಿನಗೆ ಸ್ತೋತ್ರ ಸ್ವಾಮಿ. Thank you, Lord, for covering all my sins. ನನ್ನ ಎಲ್ಲಾ ಪಾಪಗಳನ್ನು ಮುಚ್ಚಿದ್ದಕ್ಕಾಗಿ ನಿನ್ನ ಕೃತಜ್ಞತೆ ಸ್ವಾಮಿ. Lord, I want to cover the sins of other people. ನಾನು ಬೇರೆಯವರ ಪಾಪಗಳನ್ನು ಹಾಗೆ ಮುಚ್ಚಬೇಕು ಸ್ವಾಮಿ. I never want to talk about it to anyone. ಅದರ ಬಗ್ಗೆ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ ಸ್ವಾಮಿ ನನಗೆ. Help me now, Lord, not to sin again. ನನಗೆ ಸಹಾಯ ಮಾಡು ಸ್ವಾಮಿ, ಮತ್ತೆ ಪಾಪ ಮಾಡದಂತೆ. Give me grace for that. ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. Thank you. Let this be a new day in my life from today. ಇಂದಿನ ದಿವಸ ಒಂದು ಹೊಸ ದಿವಸವಾಗಿರಲಿ ಸ್ವಾಮಿ ನನ್ನ ಜೀವಿತದಲ್ಲಿ. In Jesus' name. ಯೇಸುವಿನ ಹೆಸರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen.